ಓಂ ಶಾಂತಿ. ಇಂದಿನ ದಿನಾಂಕ 20-1-2022. ಮಧುರ ಮಕ್ಕಳೇ, ಅರ್ಧಕಲ್ಪದಿಂದ ಪಂಚವಿಕಾರಗಳ ರೋಗದಿಂದ ಬಳಲುತ್ತಿದ್ದೀರಿ. ಈಗ ಅವುಗಳು ಬಿಟ್ಟು ಹೋಗುತ್ತವೆ. ಆದುದರಿಂದ ಅಪಾರವಾದ ಖುಷಿಯಲ್ಲಿರಬೇಕು. ಪ್ರಶ್ನೆ: ನೀವು ಮಕ್ಕಳು ಈಗ ಯಾವ ಒಂದು ಅಭ್ಯಾಸವನ್ನು ಆಬಿ ಇಟ್ಟುಕೊಳ್ಳಬೇಕು? ಯಾವ ಮಾತುಗಳೊಂದಿಗೆ ನಿಮ್ಮ ಸಂಬಂಧವಿಲ್ಲ? ಉತ್ತರ: ಒಬ್ಬ ತಂದೆಯಿಂದ ಪೂರ್ಣ ಆಸ್ತಿ ತೆಗೆದುಕೊಳ್ಳುವ ಅಭ್ಯಾಸ ಇಟ್ಟುಕೊಳ್ಳಬೇಕು. ಮನುಷ್ಯರಿಗಂತೂ ಅನೇಕ ಪ್ರಕಾರದ ಅಭ್ಯಾಸಗಳು ಇರುತ್ತವೆ. ನೀವು ಅದೆಲ್ಲವನ್ನು ಬಿಟ್ಟು ಬಿಡಬೇಕು. ನೀವೀಗ ಈಶ್ವರನ ಮಕ್ಕಳಾಗಿದ್ದೀರಿ. ತಂದೆಯ ಜೊತೆ ಮನೆಗೆ ಹಿಂತಿರುಗಬೇಕಾಗಿದೆ. ಆದುದರಿಂದ ಈ ಶರೀರದ ಜೊತೆ ಸಂಬಂಧವಿರುವ ಎಲ್ಲ ಮಾತುಗಳನ್ನು ಮರೆತು ಬಿಡಬೇಕು. ಹೊಟ್ಟೆಗೆ 2 ರೊಟ್ಟಿ ಕೊಡುತ್ತಾ ಬುದ್ಧಿಯನ್ನು ಹೊಸ ಜಗತ್ತಿನೊಂದಿಗೆ ಜೋಡಿಸಬೇಕು. ಗೀತೆ: ಯಾರ ಜೊತೆಗಾರ ಭಗವಂತ ಆಗಿದ್ದಾರೆ ಅವರಿಗೆ ಮಾಯೆಯ ಬಿರುಗಾಳಿಗಳು ಏನು ಮಾಡಲಾಗದು. ಓಂ ಶಾಂತಿ. ಯಾರು ಅನನ್ಯ ಮಹಾವೀರ ಅಡೋಲ ಮಕ್ಕಳಿದ್ದಾರೆ ಅವರಿಗೆ ಮನಸ್ಸಿನಲ್ಲಿ ಅನೇಕ ಪ್ರಕಾರದ ಬಿರುಗಾಳಿ ಬರುತ್ತವೆ ಹಾಗೂ ಪ್ರಾಕೃತಿಕ ಆಪತ್ತುಗಳು, ರೋಗ ಮುಂತಾದವುಗಳು ಸಹ ಬರುತ್ತವೆ. ಏಕೆಂದರೆ ಅಂತಿಮದ ಮಾಯೆಯ ಆಡಂಬರವಾಗಿದೆ. ಮಾಯೆಯು ಬಹಳಷ್ಟು ಅಲೆದಾಡಿಸುತ್ತದೆ. ಯಾರು ಪಕ್ಕ ನಿಶ್ಚಯ ಬುದ್ಧಿ ಮಕ್ಕಳಿದ್ದಾರೆ ಅವರು ಶರೀರದ ಲೆಕ್ಕಾಚಾರ ಮುಗಿಯುತ್ತಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಯಾವುದೇ ರೋಗದಿಂದ ಸಂಪೂರ್ಣ ಗುಣವಾಗುತ್ತೇವೆಂದರೆ ಖುಷಿಯಾಗುತ್ತದೆ. ನಾವು ಈಗ ಈ ವಿಕಾರಗಳ ರೋಗದಿಂದ ಗುಣಮುಖರಾಗುತ್ತಿದ್ದೇವೆ. ಕೆಲವು ದಿನಗಳಷ್ಟೇ ಉಳಿದಿದೆ. ಈ ಪಂಚವಿಕಾರಗಳೆಂಬ ರೋಗ ಅರ್ಧಕಲ್ಪದಿಂದ ಹಿಡಿದಿತ್ತು. ಇದರಿಂದ ಮನುಷ್ಯರು ಅಜಾಮಿಳನಂತಹ ಪಾಪಾತ್ಮರಾಗಿ ಬಿಟ್ಟಿದ್ದಾರೆ. ಇಂತಹ ಜಗತ್ತಿನ ದಿನಗಳು ಸ್ವಲ್ಪವೇ ಉಳಿದಿವೆ. ಈ ಎಲ್ಲ ರೋಗಗಳಿಂದ ನಾವು ಸದಾ ಕಾಲಕ್ಕೆ ಬಿಡುಗಡೆ ಆಗುತ್ತಿದ್ದೇವೆ. ಈ ಮಾತುಗಳನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ. ಅವರು ಆಸುರಿ ಬುದ್ಧಿಯವರಾಗಿದ್ದಾರೆ. ಅವರಂತೂ ಅಯ್ಯೋ ಎಂದು ನರಳುತ್ತಿರುತ್ತಾರೆ. ನೀವು ಸಹ ಇಂತಹ ಘಟನೆಗಳನ್ನು ನೋಡಿರುತ್ತೀರಿ. ನಿಮಗೆ ಈ ಮಾತುಗಳಿಂದ ಯಾವುದೇ ಸಂಬಂಧವಿಲ್ಲ. ಇವು ಹೊಸ ಮಾತುಗಳೇನೂ ಅಲ್ಲ. ಇವು ನಡೆಯಲೇಬೇಕಾಗಿದೆ. ಆದುದರಿಂದ ಭಯಪಡುವಂತಹ ಯಾವುದೇ ಮಾತಿಲ್ಲ. ಬಾಕಿ ಸ್ವಲ್ಪವೇ ಸಮಯ ಉಳಿದಿದೆ. ಹೊಟ್ಟೆಗೆ ಕೇವಲ 2 ರೊಟ್ಟಿ ಇದ್ದರೆ ಸಾಕು. ತಂದೆಯಿಂದ ಆಸ್ತಿಯನ್ನು ಪಡೆಯುವ ಅಭ್ಯಾಸವನ್ನು ನಾವು ಈಗ ಇಟ್ಟುಕೊಳ್ಳಬೇಕು. ಮನುಷ್ಯರಲ್ಲಿ ಅನೇಕ ಪ್ರಕಾರದ ಅಭ್ಯಾಸಗಳಿರುತ್ತವೆ. ಆದರೆ ನಿಮಗೆ ಯಾವುದು ಮನುಷ್ಯರಂತೆ ಅಭ್ಯಾಸಗಳು ಇಲ್ಲ. ಶರೀರಕ್ಕೆ ಸಂಬಂಧಪಟ್ಟ ಮಾತುಗಳನ್ನು ಮರೆಯಬೇಕಾಗಿದೆ. ನಾವು ಈಗ ಈಶ್ವರನಿಗೆ ಆಗಿದ್ದೇವೆ. ಈಗ ನಾವು ತಂದೆಯ ಹತ್ತಿರ ಅಥವಾ ಪ್ರಿಯತಮನ ಬಳಿಗೆ ಹೋಗಬೇಕು. ಈ ಪ್ರಿಯತಮ ಅತಿ ವಿಚಿತ್ರವಾಗಿದ್ದಾರೆ. ವಿಚಿತ್ರವಾಗಿರುವ ಕಾರಣ ಪೂರ್ತಿ ನೆನಪು ಮಾಡುವುದಿಲ್ಲ. ಇದು ಹೊಸ ಪದ್ಧತಿ ಎಲ್ಲವೇ. ಆತ್ಮವು ಪರಮಾತ್ಮನನ್ನು ನೆನಪು ಮಾಡಬೇಕು. ಅರ್ಧಕಲ್ಪದಿಂದ ಎಂದೂ ಸಹ ಈ ರೀತಿ ನೆನಪು ಮಾಡಿಲ್ಲ. ಸತ್ಯಯುಗದಲ್ಲಿ ಕೇವಲ ನಾನು ಆತ್ಮನೆಂಬ ಅರಿವಿತ್ತು. ಬೇರೆ ಯಾವ ಜ್ಞಾನವೂ ಇರುವುದಿಲ್ಲ. ನಾನು ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆಯುತ್ತೇನೆ. ಇಲ್ಲಿ ಆತ್ಮನನ್ನೇ ಪರಮಾತ್ಮ ಮಾಡಿಬಿಟ್ಟಿದ್ದಾರೆ. ಪರಮಾತ್ಮ ಸರ್ವವ್ಯಾಪಿ ಎಂದು ಹೇಳಿಬಿಟ್ಟಿದ್ದಾರೆ. ಈಗ ಈ ಹಳೆಯ ಪ್ರಪಂಚ ನಿಮಗೆ ಇದ್ದರೂ ಇಲ್ಲದಂತೆ. ನಿಮ್ಮ ಬುದ್ಧಿಯ ಸಂಬಂಧ ಹೊಸ ಪ್ರಪಂಚದೊಂದಿಗೆ ಇದೆ. ಹೊಸ ಮನೆಯನ್ನು ಮಾಡಿದಾಗ ಬುದ್ಧಿ
ಹಳೆಯ ಮನೆಯಿಂದ ಹೊಸ ಮನೆಯನ್ನು ನೆನಪು ಮಾಡುತ್ತದೆ. ಈಗ ಇಷ್ಟೆಲ್ಲ ಧರ್ಮದವರು ಸಮ್ಮೇಳನ ಮುಂತಾದವುಗಳನ್ನು ಮಾಡುತ್ತಾರೆ. ಆದರೆ ಒಬ್ಬರ ಬುದ್ಧಿಯ ಸಂಬಂಧವು ಪರಂಪಿತ ಪರಮಾತ್ಮನೊಂದಿಗೆ ಇಲ್ಲ. ಈಗ ನಿಮಗೆ ಕಲಿಸುವಂತಹ ತಂದೆ ಸಿಕ್ಕಿದ್ದಾರೆ. ಅವರೇ ಜ್ಞಾನೇಶ್ವರ ಹಾಗೂ ಯೋಗೇಶ್ವರ ಆಗಿದ್ದಾರೆ. ಈಶ್ವರ ಎಂದರೆ ತಮ್ಮೊಂದಿಗೆ ಸಂಬಂಧ ಜೋಡಿಸುವುದನ್ನು ಕಲಿಸಿಕೊಡುತ್ತಾರೆ. ಜ್ಞಾನೇಶ್ವರ ಅರ್ಥಾತ್ ಈಶ್ವರನಲ್ಲಿಯೇ ಜ್ಞಾನ ಇದೆ ಎಂದರ್ಥ. ಅವರೇ ಜ್ಞಾನ ಹಾಗೂ ಯೋಗವನ್ನು ಕಲಿಸಿಕೊಡಬಲ್ಲರು. ಯಾರಿಗೆ ಈ ಪಕ್ಕಾ ನಿಶ್ಚಯವಿದೆ ಅವರು ಈ ಪ್ರಪಂಚದಲ್ಲಿ ನಾವು ಸ್ವಲ್ಪ ಸಮಯ ಇರುವುದೆಂದು ತಿಳಿದಿರುತ್ತಾರೆ. ನಾವೀಗ ಮನೆಗೆ ಹಿಂತಿರುಗಬೇಕು. ಹೇಗೆ ನಾಟಕದ ಪಾತ್ರಧಾರಿಗಳಿಗೆ ಇನ್ನು ಸ್ವಲ್ಪ ಸಮಯ ನಾಟಕ ಮಾಡಿ ನಮ್ಮ ಮನೆಗೆ ನಾವು ಹೋಗುತ್ತೇವೆ ಎಂದು ಗಡಿಯಾರವನ್ನು ನೋಡುತ್ತಿರುತ್ತಾರೆ. ನಿಮ್ಮದು ಬೇಅದ್ದಿನ ಗಡಿಯಾರವಾಗಿದೆ. ಇದು ಅಂತಿಮ ಜನ್ಮವೆಂದು ನಿಮಗೆ ತಿಳಿದಿದೆ. ನಾವು ಈ ಹಳೆಯ ಶರೀರವನ್ನು ಬಿಟ್ಟು ವಿಶ್ವದ ರಾಜಕುಮಾರ ಕುಮಾರಿಯಾಗುತ್ತೇವೆ. ಅಂದ ಮೇಲೆ ನಿಮಗೆ ಬಹಳ ಖುಷಿ ಆಗಬೇಕು. ನಮ್ಮ ಮೊಮ್ಮ ಬಾಬಾರವರು ಸಹ ರಾಜಕುಮಾರ ರಾಜಕುಮಾರಿ ಆಗುತ್ತಾರೆ. ಮಕ್ಕಳೀಗ ಚೆನ್ನಾಗಿ ಓದುತ್ತಾ ವಿಜಯಮಾಲೆಯಲ್ಲಿ ಸಮೀಪ ಸ್ಥಾನವನ್ನು ಪಡೆಯಬೇಕು. ತಂದೆಯ ಹತ್ತಿರ ಯಾರಾದರೂ ಕೇಳಿದರೆ ತಂದೆಯು ತಿಳಿಸುತ್ತಾರೆ, ನಿಮ್ಮ ಚಲನೆ ಹೀಗಿದೆ. ವಿಜಯಮಾಲೆಯ ಸಮೀಪ ಬರುತ್ತೀರೋ ಇಲ್ಲವೋ ಚಲನೆಯಿಂದಲೇ ಎಲ್ಲವೂ ತಿಳಿಯುತ್ತದೆ. ಸ್ವಯಂಗೂ ಸಹ ತಿಳಿದು ಬಿಡುತ್ತದೆ ನಾವು ಎಲ್ಲಿಯವರೆಗೆ ಉತ್ತೀರ್ಣರಾಗುತ್ತೇವೆ. ಕೆಲವರು ನಾವು ಎಂದಿಗೂ ಉತ್ತೀರ್ಣರಾಗುವುದೇ ಇಲ್ಲ ಎಂದು ತಿಳಿಯುತ್ತಾರೆ. ತಂದೆಗೆ ಮಗು ಆಗಿದ್ದೇನೆ, ಎಲ್ಲವನ್ನು ಸಮರ್ಪಣೆ ಮಾಡಿದ್ದೇನೆ, ತಂದೆಯ ಮಡಿಲಿನಲ್ಲಿ ಕುಳಿತಿದ್ದೇನೆ. ಆದರೆ ಧಾರಣೆ ಇಲ್ಲವೆಂದಾಗ ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯವಿಲ್ಲ. ಗೃಹಸ್ಥ ವ್ಯವಹಾರದಲ್ಲಿದ್ದು ಸೇವೆ ಮಾಡುವಂಥವರು ಇಲ್ಲಿರುವವರಿಗಿಂತಲೂ ಉತ್ತಮ ಪದವಿಯನ್ನು ಪಡೆಯಬಹುದು. ಇವರು ತುಂಬಾ ತೀವ್ರವಾಗಿ ಪುರುಷಾರ್ಥ ಮಾಡುತ್ತಿದ್ದಾರೆಂದು ಗೊತ್ತಾಗುತ್ತದೆ. ಕೇವಲ ಅಂಥವರ ಜೊತೆಯಲ್ಲಿದ್ದರೂ ಲಾಭವಾಗುತ್ತದೆ. ಮೋಡಗಳು ಸಾಗರದ ಸಮೀಪ ಬಂದು ತುಂಬಿಕೊಂಡು ಸುರಿಸಲು ಹೊರಟು ಹೋಗುತ್ತಾರೆ. ಮುರುಳಿಯಂತೂ ಎಲ್ಲ ಕಡೆ ಹೋಗುತ್ತಿರುತ್ತದೆ. ಮುರುಳಿಯನ್ನು ಕೇಳಿ ಅನೇಕರಿಗೆ ತಿಳಿಸುತ್ತಿರುತ್ತಾರೆ. ತುಂಬ ಸೇವೆ ಮಾಡುತ್ತಾ ಶ್ರೇಷ್ಠ ಪದವಿಯನ್ನು ಪಡೆಯಲು ಶ್ರಮ ಪಡಬೇಕಾಗುತ್ತದೆ. ಇಲ್ಲಿ ಶ್ರಮ ಪಡೆದವರು ಉರುಳಿ ಬೀಳುತ್ತಾರೆ. ಪುರುಷಾರ್ಥದ ಮೇಲೆ ಆಧಾರವಾಗಿದೆ. ತಮ್ಮ ನಾಡಿಯನ್ನು ತಾವೇ ನೋಡಿಕೊಳ್ಳಬಹುದು. ನಾವು ಪುರುಷಾರ್ಥದಿಂದ ಎಂತಹ ಪದವಿಯನ್ನು ಪಡೆಯುತ್ತೇನೆಂದು ತಿಳಿದುಕೊಳ್ಳಬಹುದು. ಈಗ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಲಿಲ್ಲವೆಂದರೆ ಕಲ್ಪಕಲ್ಪಾಂತರ ಅದೇ ಪದವಿ ಸಿಗುವುದು. ಇದು ಬೇಹದ್ದಿನ ನಾಟಕವಾಗಿದೆ. ಈಗ ತಮ್ಮ ಬುದ್ಧಿ ವಿಶಾಲವಾಗಿದೆ. ನಾಟಕದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುವುದು ಬಹಳ ಮಜಾ ಅನಿಸುತ್ತದೆ. ಆದರೆ ಮಾಯೆಯ ಬಿರುಗಾಳಿ ಒಂದಲ್ಲ ಒಂದು ತಪ್ಪನ್ನು ಮಾಡಿಸಿ ಬಿಡುತ್ತದೆ. ಒಳ್ಳೊಳ್ಳೆಯ ಮಕ್ಕಳ ಮೇಲೆ ಮಾಯೆ ವಿಜಯಿ ಆಗಿಬಿಡುತ್ತದೆ. ಮುಂದೆ ಬರುತ್ತಾ ತುಂಬ ವೃದ್ಧಿಯಾಗುತ್ತದೆ. ನಿಮ್ಮ ಹೆಸರು ಪ್ರಖ್ಯಾತವಾಗುತ್ತದೆ. ಈಗ ದೆಹಲಿಯಲ್ಲಿ ಧಾರ್ಮಿಕ ಸಮ್ಮೇಳನ ಆಗುತ್ತದೆ. ಸಮ್ಮೇಳನದಲ್ಲಿ ತಿಳಿಸಲು ತುಂಬ ಉತ್ತಮ ಬುದ್ಧಿಯು ಬೇಕಾಗುತ್ತದೆ. ಒಳ್ಳೆಯ ವಿದ್ಯಾವಂತರು ಹೋಗಬೇಕಾಗುತ್ತದೆ. ಮುಖಂಡರ ಚಿಕ್ಕ ಕಮಿಟಿ ಇರುತ್ತದೆ. ನಂತರ ದೊಡ್ಡ ಸಮ್ಮೇಳನವನ್ನು ಮಾಡುತ್ತಾರೆ. ಪೋಪ್ ಮುಂತಾದವರಿಗೆ ಮೊದಲೇ ಎಲ್ಲ ವ್ಯವಸ್ಥೆ ಮಾಡಲಾಗುತ್ತದೆ. ಇವರು ಸಹ ಸಮ್ಮೇಳನದಲ್ಲಿ ಉತ್ತಮ ವಿಚಾರವನ್ನು ಮಾಡಿಸುತ್ತಾರೆ.
ಇಂತಹ ಸಮ್ಮೇಳನಕ್ಕೆ ಒಳ್ಳೆಯ ಬುದ್ಧಿವಂತ ಮಕ್ಕಳು ಬೇಕಾಗುತ್ತದೆ. ಯಾರು ತುಂಬಾ ಬುದ್ಧಿವಂತರಿರುತ್ತಾರೆ ಅಂಥವರು ಹೋಗಿ ತಿಳಿಸಿಕೊಡಬೇಕಾಗುತ್ತದೆ. ಮೊದಲಿಗೆ ಎಲ್ಲಾ ಧರ್ಮದವರಿಗೆ ಮುಖಂಡರು ಯಾರೆಂಬುದನ್ನು ತಿಳಿಸಬೇಕಾಗುತ್ತದೆ. ಈಗ ತಂದೆಯು ಬಂದಿದ್ದಾರೆ. ತಂದೆಯ ಆಗಮನದ ಮೊದಲು ದೇವಿ ದೇವತಾ ಧರ್ಮವನ್ನು ಕುರಿತು ಯಾರಿಗೂ ಗೊತ್ತಿರಲಿಲ್ಲ. ಈಗ ದೇವಿ ದೇವತಾ ಧರ್ಮದಲ್ಲೂ ಮುಖಂಡರಿದ್ದಾರೆಂದು ಖುಷಿಯಾಗುತ್ತದೆ. ಯಾರು ಜ್ಞಾನದಲ್ಲಿ ಪರಿಪಕ್ವವಾಗಿರುವಂತವರು ಅನ್ಯರನ್ನು ಈ ರೀತಿ ಕೇಳಬಹುದು. ಸರ್ವಧರ್ಮಗಳಲ್ಲಿ ಶ್ರೇಷ್ಠ ಧರ್ಮ ಯಾವುದು? ಅವರನ್ನೇ ಸಮ್ಮೇಳನದಲ್ಲಿ ಮುಖಂಡರನ್ನಾಗಿ ಮಾಡಬೇಕಾಗುತ್ತದೆ. ನೀವು ಬ್ರಹ್ಮ ಕುಮಾರಿಯರು ಎಲ್ಲರಿಗಿಂತಲೂ ಶ್ರೇಷ್ಠ ಎಡ್. ನೀವು ಜಗನ್ಮಾತೆಯರಾಗಿದ್ದೀರಿ. ಮಾತೆಯರಿಗೆ ತುಂಬಾ ಗೌರವವಿದೆ. ಕುಮಾರಿಯರು ಭೀಷ್ಮ ಪಿತಾ ಮುಂತಾದವರಿಗೆ ಬಾಣ ಹೊಡೆದರೆಂದು ತೋರಿಸುತ್ತಾರೆ. ಈ ಕುಮಾರಿಯರ ಮುಂದೆ ಎಲ್ಲರೂ ಬರಬೇಕಾಗುತ್ತದೆ. ಶ್ರೇಷ್ಠಾತಿ ಶ್ರೇಷ್ಠ ಯಾರೆಂದು ತಿಳಿಸಿಕೊಡಬೇಕಾಗುತ್ತದೆ. ಆಗ ಸರ್ವವ್ಯಾಪಿಯ ಜ್ಞಾನ ಸುಳ್ಳು ಎಂದು ಅರಿತುಕೊಳ್ಳುತ್ತಾರೆ. ನೀವೀಗ ಯುದ್ಧದ ಮೈದಾನದಲ್ಲಿದ್ದೀರಿ. ತಂದೆ ಪರಿಚಯವನ್ನು ಕೊಡುವುದು ನಿಮಗೆ ಹೊಸ ಮಾತೇನಲ್ಲ. ಒಳ್ಳೊಳ್ಳೆಯ ಮಕ್ಕಳಿಗೆ ಈ ನಶೆ ಇರುತ್ತದೆ. ನಾವು ಈ ಪಾತ್ರವನ್ನು ಅನೇಕ ಬಾರಿ ಮಾಡಿದ್ದೇವೆ. ಈಗ ಈ ಹಳೆಯ ಪ್ರಪಂಚ ವಿನಾಶವಾಗುತ್ತದೆ. ಈ ಹಳೆಯ ವಸ್ತ್ರವನ್ನು ಕಳಚಿ ಪುನಃ ಹೊಸದಾಗಿ ಪಾತ್ರ ಮಾಡಬೇಕಾಗುತ್ತದೆ. ಈಗ ನಿಮ್ಮ ಬುದ್ಧಿ ವಿಶಾಲವಾಗಿದೆ. ಈಗ ಈ ಹಳೆಯ ವಸ್ತ್ರವನ್ನು ಕಳಚಿ 84 ಜನ್ಮ ಹೊಸ ಶರೀರವನ್ನು ತೆಗೆದುಕೊಳ್ಳುತ್ತೀರಿ. ಬುದ್ಧಿಯಲ್ಲಿ ಸದಾ ಇದು ತಿಳಿದಿರಬೇಕು. ಪ್ರತಿಯೊಬ್ಬ ಪಾತ್ರಧಾರಿಗೆ ತಮ್ಮ ತಮ್ಮ ಪಾತ್ರದ ಬಗ್ಗೆ ತಿಳಿದಿರಬೇಕು. 84 ಜನ್ಮ ಪಡೆದು ಪಾತ್ರ ಮಾಡಿದ್ದೇವೆ. ಈಗ ಆಟ ಪೂರ್ತಿಯಾಗುತ್ತಿದೆ. ಈ ವಸ್ತ್ರವೂ ಸಹ ಪೂರ್ತಿ ಆಗುತ್ತಿದೆ. ಸೃಷ್ಟಿಯು ತಮೋ ಪ್ರಧಾನವಾಗಿದೆ. ಪುನಃ ನಮ್ಮ ರಾಜಧಾನಿ ಸ್ಥಾಪನೆಯಾಗಿ ವಿನಾಶ ಪ್ರಾರಂಭವಾಗುತ್ತದೆ. ನಾವು ಹೋಗಿ ಮುಂದಿನ ಜನ್ಮದಲ್ಲಿ ವಿಶ್ವದ ಮಾಲೀಕರಾಗುತ್ತೇವೆ. ಇಲ್ಲಿ ಓದುವ ವಿದ್ಯೆಗೆ ಈ ಜನ್ಮದಲ್ಲಿಯೇ ಸಿಗುತ್ತದೆ. ನಿಮಗೆ ಈಗ ನೆನಪು ಬಂದಿದೆ. ನಾವು ಹೋಗಿ ದೈವಿ ಜನ್ಮವನ್ನು ಪಡೆಯುತ್ತೇವೆ. ನಂತರ ಕ್ಷತ್ರಿಯ ಜನ್ಮವನ್ನು ಪಡೆಯುತ್ತೇವೆ. ಇದು ಬುದ್ಧಿಯಲ್ಲಿ ನೆನಪಿದ್ದಾಗ ಅಪಾರವಾದ ಖುಷಿ ಇರುತ್ತದೆ. ಉತ್ತಮ ಪುರುಷಾರ್ಥಿ ಮಕ್ಕಳ ಬುದ್ಧಿಯಲ್ಲಿ ಇಂತಹ ಮಾತುಗಳ ಚಿಂತನೆ ನಡೆಯುತ್ತಿರುತ್ತದೆ. ಬಾಬಾ ತಿಳಿಸಿದ್ದಾರೆ, ಕರ್ಮವಂತೂ ಮಾಡಲೇಬೇಕು ಹಾಗೂ ತಮ್ಮ ನೆನಪಿನ ಚಾರ್ಟನ್ನು ಹೆಚ್ಚಿಸಿಕೊಳ್ಳಬೇಕು. ರಾತ್ರಿಯ ಸಮಯವು ಯೋಗ್ಯವಾಗಿದೆ. ನೆನಪಿನಲ್ಲಿ ಯಾವುದೇ ರೀತಿ ಆಯಾಸವಾಗುವುದಿಲ್ಲ. ಎಲ್ಲ ಸಮಯ ಏಕರಸ ಸ್ಥಿತಿಯಲ್ಲಿ ಇರದ ಕಾರಣ ಬಿರುಗಾಳಿ ಬಂದು ಆಯಾಸ ಪಡಿಸುತ್ತದೆ. ಇಷ್ಟವಿಲ್ಲದಿದ್ದರೂ ಬಿರುಗಾಳಿ ಬಂದು ಬಿಡುತ್ತದೆ ಹಾಗೂ ಪೀಡಿಸುತ್ತದೆ. ಉಳಿದಂತೆ ತಂದೆಯ ನೆನಪಿನಲ್ಲಿದ್ದು ಜ್ಞಾನದ ಚಿಂತೆಯಲ್ಲಿ ಮುಳುಗಿದಾಗ ಬುದ್ಧಿ ಇನ್ನೂ ಭರ್ಪೂರ್ ಆಗಿಬಿಡುತ್ತದೆ. ಇದು ತಂದೆಯ ಅನುಭವ ಆಗಿದೆ. ತುಂಬಾ ಬಿರುಗಾಳಿ ಬರುತ್ತದೆ. ಎಷ್ಟು ಶಕ್ತಿಶಾಲಿ ರುಸ್ತುಂ ಆಗುತ್ತೀರಿ ಅಷ್ಟು ಮಾಯೆ ಹೆಚ್ಚಾಗಿ ಪೀಡಿಸುತ್ತದೆ. ಇದು ಒಂದು ನಿಯಮ ಆಗಿದೆ. ತಂದೆ ತಿಳಿಸುತ್ತಾರೆ, ಮಾಯೆ ತುಂಬಾ ಶಕ್ತಿಶಾಲಿ ಆಗಿದೆ. ಏಕೆಂದರೆ ಮಾಯೆಯ ರಾಜ್ಯ ಈಗ ಮುಗಿದು ಹೋಗುವ ಕಾರಣ ತುಂಬಾ ಬಿರುಗಾಳಿ ತಂದು ಹಾಕುತ್ತದೆ. ಮಾಯೆಗೆ ಭಯಪಡಬಾರದು. ಈ ಶರೀರಕ್ಕೆ ಏನೇ ಆದರೂ ಸಹ ಕರ್ಮ ಭೋಗವಾಗಿದೆ. ಆಗ ದುಃಖಿಗಳಾಗಬಾರದು. ಇದು ಕೊನೆಯ ಶರೀರವಾಗಿದೆ. ಬಾಕಿ ಸ್ವಲ್ಪವೇ ಸಮಯವಿದೆ. ಈ ರೀತಿ ಜ್ಞಾನದ ಚಿಂತನೆಯಲ್ಲಿ ಸದಾ ಖುಷಿಯಾಗಿರಬೇಕು. ನೀವು
ಪರಂಪಿತ ಪರಮಾತ್ಮನ ಮಡಿಲನ್ನು ಪಡೆದಿರುವ ಕಾರಣ ನಾಟಕದಲ್ಲಿ ನಿಮ್ಮ ಪದವಿ ತುಂಬಾ ಶ್ರೇಷ್ಠವಾಗಿದೆ. ನಿಮ್ಮಲ್ಲಿ ಯಾರು ಉತ್ತಮ ಪುರುಷಾರ್ಥಿಗಳಿದ್ದಾರೆ ಅವರಂತಹ ಸೌಭಾಗ್ಯಶಾಲಿ ಬೇರೆ ಯಾರೂ ಇರುವುದಿಲ್ಲ. ಈ ಈಶ್ವರೀಯ ಸುಖ ಶ್ರೇಷ್ಠವಾಗಿದೆ. ಭಾರತ ಸ್ವರ್ಗ ಅವಿನಾಶಿ ಖಂಡ ಹಾಗೂ ಭಾರತದಲ್ಲಿ ಯಾವ ಧರ್ಮವೂ ಇರಲಿಲ್ಲವೆಂದು ನೀವು ತಿಳಿಸಿಕೊಡಬಹುದು. ಉಳಿದ ಧರ್ಮಗಳು ನಂತರ ಬರುತ್ತವೆ. ಸೂರ್ಯವಂಶಿ ರಾಜಧಾನಿ ಕಳೆದ ಮೇಲೆ ಚಂದ್ರವಂಶಿ ಬರುತ್ತದೆ. ಅವರಲ್ಲಿ ಯಾರಿಗೂ ಚರಿತ್ರೆ ಭೂಗೋಳದ ಪರಿಚಯವಿಲ್ಲ. ಈಗ ನೀವು ತಿಳಿದುಕೊಂಡಿದ್ದೀರಿ. ಸತ್ಯಯುಗದ ನಂತರ ತ್ರೇತಾ ಆಗುತ್ತದೆ. ಆಗ 2 ಕಲೆ ಕಡಿಮೆ ಆಗುವುದರಿಂದ ಸ್ವಲ್ಪ ಸುಖ ಕಡಿಮೆ ಆಗುತ್ತದೆ ಎಂದು ಅಲ್ಲಿ ಅವರು ತಿಳಿದಿರುತ್ತಾರೇನು? ಒಂದು ವೇಳೆ ಈ ಜ್ಞಾನ ಸತ್ಯಯುಗದಲ್ಲಿ ಗೊತ್ತಿದ್ದರೆ ಅಲ್ಲಿಯೂ ಸಹ ದುಃಖಿಗಳಾಗಿ ಬಿಡುತ್ತಾರೆ. ನಾವು ಕೆಳಗೆ ಇಳಿಯುತ್ತಿದ್ದೇವೆಂದು ಮನಸ್ಸು ಮುದುಡುತ್ತದೆ. ರಾಜ್ಯ ಭಾಗ್ಯವೇ ಇಷ್ಟವಾಗುವುದಿಲ್ಲ. ಇಲ್ಲಿಯೂ ಸಹ ಕೆಲವರು ಈ ರೀತಿ ಹೇಳುತ್ತಾರೆ, ನಾವು ಸ್ವರ್ಗದ ಮಾಲೀಕರಾದ ಮೇಲೆ ಪುನಃ ಇಳಿಯಬೇಕಾಗುತ್ತದೆ. ಆದರೆ ಅಲ್ಲಿ ರಾಜ್ಯಭಾರ ಪಡೆದಂತಹ ಖುಷಿ ಇರುತ್ತದೆ. ಈಗ ನಮ್ಮನ್ನು ತಂದೆ ತ್ರಿಕಾಲದರ್ಶಿಯನ್ನಾಗಿ ಮಾಡುತ್ತಿದ್ದಾರೆ. ಲಕ್ಷ್ಮೀ ನಾರಾಯಣರು ಸ್ವರ್ಗದ ಮಾಲೀಕರಾಗಿದ್ದರು. ಅವರೂ ಸಹ ತ್ರಿಕಾಲದರ್ಶಿಗಳಾಗಿರುವುದಿಲ್ಲ. ಸಂಗಮ ಯುಗದಲ್ಲಿ ತಂದೆ ಬಂದು 3ನೆಯ ನೇತ್ರವನ್ನು ನೀಡಿ ತ್ರಿಕಾಲದರ್ಶಿಯನ್ನಾಗಿ ಮಾಡುತ್ತಾರೆ. ದೇವತೆಗಳಿಗೆ ಈ ಎಲ್ಲ ಅಲಂಕಾರಗಳನ್ನು ಏಕೆ ಕೊಡುತ್ತಾರೆ? ಏಕೆಂದರೆ ಅದು ಬ್ರಾಹ್ಮಣ ಜೀವನದ ಪರಿಪೂರ್ಣ ಸ್ಥಿತಿಯ ಸಂಕೇತವಾಗಿದೆ. ಬ್ರಾಹ್ಮಣರು ಸಹ ಏರುಪೇರು ಆಗುತ್ತಿರುತ್ತಾರೆ. ಅವರಿಗೆ ಈ ಅಲಂಕಾರಗಳನ್ನು ಕೊಟ್ಟರೆ ಶೋಭಿಸುವುದಿಲ್ಲ. ನಾಟಕದಲ್ಲಿ ಎಷ್ಟೊಂದು ಆಶ್ಚರ್ಯದ ರಹಸ್ಯವಿದೆ. ಬ್ರಾಹ್ಮಣರೇ ಸ್ವದರ್ಶನ ಚಕ್ರಧಾರಿಗಳಾಗಿದ್ದಾರೆ. ಈ ಜ್ಞಾನದಿಂದ ನೀವು ದೇವತೆ ಆಗುತ್ತೀರಿ. ಈ ಸಮಯದಲ್ಲಿ ನೀವು ಸ್ವದರ್ಶನ ಚಕ್ರಧಾರಿ, ತ್ರಿನೇತ್ರಿ, ತ್ರಿಕಾಲದರ್ಶಿ ಆಗಿದ್ದೀರಿ. ಇದು ನಿಮ್ಮ ಬಿರುದಾಗಿದೆ. ಈ ಎಲ್ಲ ಮಾತುಗಳು ತಿಳಿದು ಹಾಗೂ ತಿಳಿಸಿಕೊಡುವಂತಹ ಮಾತುಗಳಾಗಿವೆ. ಮೊಟ್ಟ ಮೊದಲಿಗೆ ತಂದೆಯ ಪರಿಚಯವನ್ನು ಕೊಡಬೇಕು. ಪರಂಪಿತ ಪರಮಾತ್ಮನೊಂದಿಗೆ ನಿಮ್ಮ ಸಂಬಂಧವೇನು? ಅವರ ಹೆಸರು ಪರಂಪಿತ ಪರಮಾತ್ಮ ಎಂದಾಗಿದೆ. ಈ ರೀತಿ ಪರಂಪಿತ ಪರಮಾತ್ಮ ಸರ್ವವ್ಯಾಪಿ ಎಂದು ಹೇಳಲಾಗುತ್ತದೆಯೇ? ಅವರು ತಂದೆಯಾಗಿದ್ದಾರಲ್ಲವೇ? ಪರಂಪಿತ ಪರಮಾತ್ಮನೊಂದಿಗೆ ನಿಮ್ಮ ಸಂಬಂಧವೇನು ಎಂದು ಬರೆಯುತ್ತೇವೆ. ಪರಂಪಿತನೆಂದು ಹೇಳುವಾಗ ಅವಶ್ಯವಾಗಿ ತಂದೆ ಆದರಲ್ಲವೇ? ತಂದೆ ಹೇಗೆ ಸರ್ವವ್ಯಾಪಿ ಆಗುತ್ತಾರೆ? ತಂದೆಯಿಂದ ಆಸ್ತಿ ಸಿಗುತ್ತದೆ. ತಂದೆ ಹೊಸ ಜಗತ್ತಿನ ರಚಯಿತನಾಗಿದ್ದಾರೆ. ಈ ಲಕ್ಷ್ಮೀ ನಾರಾಯಣರಿಗೆ ಹೊಸ ಪ್ರಪಂಚದ ಆಸ್ತಿ ಪ್ರಾಪ್ತಿಯಾಗಿದೆ. ದೇವತೆಗಳಿಗೆ 3ನೆಯ ನೇತ್ರದ ಅವಶ್ಯಕತೆ ಇರುವುದಿಲ್ಲ. 3ನೆಯ ನೇತ್ರವನ್ನು ಬ್ರಾಹ್ಮಣರ ಮುಖಾಂತರ ಕೊಡುತ್ತಾರೆ. ತ್ರಿಮೂರ್ತಿಯ ಅರ್ಥ ಬಹಳ ಚೆನ್ನಾಗಿದೆ. ತುಂಬಾ ನಶೆಯಿಂದ ತಿಳಿಸಿಕೊಡಬೇಕು. ಜ್ಞಾನದಲ್ಲಿ ಯಾರು ಚೆನ್ನಾಗಿ ನುರಿತಿರುತ್ತಾರೆ ಅವರಿಗೆ ಅಭ್ಯಾಸವಿರುತ್ತದೆ. ದಿನ ಪ್ರತಿದಿನ ಅನ್ಯರಿಗೆ ತಿಳಿಸಿಕೊಡುವುದು ಸಹಜವಾಗುತ್ತಾ ಹೋಗುತ್ತದೆ. ಪರಂಪಿತ ಪರಮಾತ್ಮ ನಿಮಗೆ ಏನಾಗುತ್ತಾರೆ? ತಂದೆ ಆಗುತ್ತಾರೆ ಎಂದು ಹೇಳುವರು. ತಂದೆ ಹೊಸ ಪ್ರಪಂಚದ ರಚಯಿತನಾಗಿದ್ದಾರೆ. ಸತ್ಯಯುಗದಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು. ಪರಂಪಿತ ಪರಮಾತ್ಮನಿಂದಲೇ ಅವರಿಗೆ ಆಸ್ತಿ ದೊರೆತಿರಬೇಕು. ರಾಜಯೋಗವನ್ನು ಕಲಿತು ರಾಜ್ಯ ಭಾಗ್ಯವನ್ನು ಪಡೆಯುತ್ತಾರೆ. ನಾವೆಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೇವೆ. ಯಾರಿಗಾದರೂ
ತಿಳಿಸಿಕೊಡಿ. ಒಳ್ಳೆಯದು. ನೀವು ಪ್ರಜಾಪಿತ ಬ್ರಹ್ಮನೆಂದು ಹೇಳುತ್ತೀರಲ್ಲವೇ, ಅವರು ನಿಮ್ಮ ತಂದೆಯರಾದರಲ್ಲವೇ? ಅವರೂ ಸಹ ಶಿವ ತಂದೆಯಾಗಿದ್ದಾರೆ. ನೀವೂ ಸಹ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಿ. ನಾವು ತಾತನಿಂದ ಆಸ್ತಿ ಪಡೆಯುತ್ತಿದ್ದೇವೆ, ನೀವು ತೆಗೆದುಕೊಳ್ಳುತ್ತಿಲ್ಲ. ನೀವು ಬಂದು ತಿಳಿದುಕೊಂಡು ಪುರುಷಾರ್ಥ ಮಾಡಿದಾಗ ಆಸ್ತಿ ಸಿಗುತ್ತದೆ. ಪ್ರಜಾಪಿತ ಬ್ರಹ್ಮ ಹಾಗೂ ಜಗದಂಬಾ ಸರಸ್ವತಿ ಇಬ್ಬರು ಮುಖ್ಯವಾಗಿದ್ದಾರೆ. ಲಕ್ಷ್ಮೀ ನಾರಾಯಣನಂತಹ ಪದವಿ ಸಿಗುತ್ತದೆ. ತಂದೆ ಮಕ್ಕಳಿಗೆ ವಿವಿಧ ರೀತಿಯಲ್ಲಿ ತಿಳಿಸಿಕೊಡುತ್ತಾರೆ. ದೊಡ್ಡ ದೊಡ್ಡ ಸಮ್ಮೇಳನಗಳಲ್ಲಿ ಹೋಗಿ ತಿಳಿಸಿಕೊಟ್ಟಾಗ ತಂದೆಯ ಹೆಸರು ಪ್ರಖ್ಯಾತವಾಗುತ್ತದೆ. ಇದು ಜ್ಞಾನದ ಮಾತಾಗಿದೆ. ಬೇರೆ ಎಲ್ಲವೂ ಭಕ್ತಿಯ ಮಾತುಗಳಾಗಿವೆ. ಜ್ಞಾನದ ಶಕ್ತಿಯಿಂದ ಯಾರನ್ನು ಬೇಕಾದರೂ ಕೇಳಬಹುದು. ಆದರೆ ತಿಳಿಯುವಂತವರು ಕೆಲವರು ತಕ್ಷಣ ತಿಳಿದುಕೊಳ್ಳುವುದಿಲ್ಲ. ತುಂಬ ವಾದ ವಿವಾದ ಮಾಡುತ್ತಾರೆ. ತಿಳಿದುಕೊಂಡು ಬಿಟ್ಟರೆ ನಮ್ಮ ಗೌರವ ಹೋಗುತ್ತದೆಂದು ತಿಳಿಯುತ್ತಾರೆ. ಆದುದರಿಂದ ಕುಮಾರಿಯರು ಭೀಷ್ಮ ಪಿತಾಮಹನೊಂದಿಗೆ ವಿಜಯಿಯಾದರು ಎಂದು ಬರೆಯಲ್ಪಟ್ಟಿದೆ. ವಿಜಯ ಆಗಲೇ ಬೇಕಾಗಿದೆ. ಅವಶ್ಯಕವಾಗಿ ನಾಟಕದಲ್ಲಿ ವಿಜಯದ ಪಾತ್ರವಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. 1. ವಿಜಯಮಾಲೆಯಲ್ಲಿ ಬರುವ ಸಲುವಾಗಿ ಮೊಮ್ಮ ಬಾಬಾರವರ ಸಮಾನ ಸೇವೆ ಮಾಡಬೇಕು. ಮುರುಳಿ ಧಾರಣೆ ಮಾಡಿ ನಂತರ ತಿಳಿಸಿಕೊಡಬೇಕು. ನಮ್ಮ ಚಲನೆಯನ್ನು ತುಂಬ ರಾಯಲ್ ಆಗಿ ಇಟ್ಟುಕೊಳ್ಳಬೇಕು. 2. ತಮ್ಮ ವಿಶಾಲ ಬುದ್ಧಿಯಿಂದ ಬೇಹದ್ದಿನ ನಾಟಕವನ್ನು ತಿಳಿದು ಅಪಾರ ಖುಷಿಯಲ್ಲಿರಬೇಕು. ಬಿರುಗಾಳಿಗೆ ಭಯಪಡಬಾರದು. ಜ್ಞಾನ ಮನನದಿಂದ ಬುದ್ಧಿಯನ್ನು ತುಂಬಿಸಿಕೊಂಡಿರಬೇಕು. ವರದಾನ: ವಿಪರೀತ ಭಾವನೆಗಳನ್ನು ಸಮಾಪ್ತಿಗೊಳಿಸುತ್ತಾ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡುವಂತಹ ಸದ್ಭಾವನೆಯಿಂದ ಸಂಪನ್ನ ಭವ. ಜೀವನದಲ್ಲಿ ಹಾರುವ ಕಲೆ ಅಥವಾ ಬೀಳುವ ಕಲೆಯ ಆಧಾರವು 2 ಮಾತುಗಳಲ್ಲಿವೆ: ಭಾವನೆ ಮತ್ತು ಭಾವ. ಸರ್ವರ ಬಗ್ಗೆ ಕಲ್ಯಾಣದ ಭಾವನೆ, ಸ್ನೇಹ ಸಹಯೋಗ ಕೊಡುವ ಭಾವನೆ, ಸಾಹಸ ಉಲ್ಲಾಸವನ್ನು ಹೆಚ್ಚಿಸುವ ಭಾವನೆ, ಆತ್ಮಿಕ ಸ್ವರೂಪದ ಭಾವನೆ ಅಥವಾ ನನ್ನವರೆಂಬ ಭಾವನೆಯೇ ಸದ್ಭಾವನೆಯಾಗಿದೆ. ಇಂತಹ ಭಾವನೆ ಇರುವವರೇ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಲು ಸಾಧ್ಯವಾಗುವುದು. ಒಂದು ವೇಳೆ ಇದಕ್ಕೆ ವಿಪರೀತವಾದ ಭಾವನೆ ಇದ್ದರೆ ವ್ಯಕ್ತ ಭಾವವು ತನ್ನ ಕಡೆ ಆಕರ್ಷಿಸುತ್ತದೆ. ಯಾವುದೇ ವಿಘ್ನಗಳ ಮೂಲ ಕಾರಣವು ಇದೇ ವಿಪರೀತ ಭಾವನೆಗಳಾಗಿವೆ. ಸ್ಲೋಗನ್: ಸರ್ವಶಕ್ತಿವಂತ ತಂದೆಯು ಯಾರ ಜೊತೆಯಿದ್ದಾರೆಯೋ ಅವರ ಮುಂದೆ ಮಾಯೆಯು ಕಾಗದದ ಹುಲಿಯಾಗಿದೆ. ಲವಲೀನ ಸ್ಥಿತಿಯ ಅನುಭವ ಮಾಡಿರಿ. ಯಾರೊಂದಿಗೆ ಪ್ರೀತಿ ಇರುತ್ತದೆ ಅವರಿಗೇನು ಇಷ್ಟವಾಗುವುದೋ ಅದನ್ನೇ ಮಾಡಲಾಗುವುದು. ಅಂದ ಮೇಲೆ ತಂದೆಗೆ ಮಕ್ಕಳು ಬೇಸರವಾಗುವುದು ಇಷ್ಟವಾಗುವುದಿಲ್ಲ. ಆದ್ದರಿಂದ ಎಂದಿಗೂ ಹೀಗೆ ಹೇಳಬಾರದು: ನಾನೇನು ಮಾಡಲಿ, ಮಾತೇ ಹೀಗಿತ್ತು, ಆದ್ದರಿಂದ ಬೇಸರವಾಗಿ ಬಿಟ್ಟೆನು. ಒಂದು ವೇಳೆ ಮಾತೇ ಬೇಸರವಾಗುವಂತಹ ಮಾತು ಬಂದರೂ ಸಹ ತಾವು ತಮ್ಮ ಸ್ಥಿತಿಯನ್ನು ಅಪ್ಸೆಟ್ ಮಾಡಿಕೊಳ್ಳಬಾರದು. ಒಳ್ಳೆಯದು. ಓಂ ಶಾಂತಿ.